ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 34ರ ಅಧ್ಯಕ್ಷರಾಗಿ ಗೋವಿಂದ್ ಇವರಿಗೆ ನೇಮಕ ಮಾಡಲಾಗಿದೆ. ಪಕ್ಷದ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎ ಉರ್ಕುಂದಪ್ಪ ಅವರು ಇವರನ್ನು ನೇಮಿಸಿ ಆದೇಶ ಪತ್ರ ನೀಡಿದ್ದು, ತಕ್ಷಣ ಪಕ್ಷದ ಸಂಘಟನೆಯಲ್ಲಿ ತೊಡಗಲು ಸರ್ಕಾರ ಕಾರ್ಮಿಕ ವಲಯಕ್ಕೆ ನೀಡಿದ ಯೋಜನೆಗಳ ಕೊಡುಗೆಗಳನ್ನು ಅವರಿಗೆ ತಲುಪಿಸುವಲ್ಲಿ ಕೆಲಸ ಮಾಡುವಂತೆ ಸೂಚಿಸಿದ್ದಾರೆ. ಇವರನ್ನು ನೇಮಿಸುವಂತೆ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಇಟಗಿ, ನಗರ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ, ಮೊಹಮ್ಮದ್ ಶಾಲಂ ಮತ್ತು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 34ರ ಸದಸ್ಯ ತಿಮ್ಮಪ್ಪ ನಾಯಕ್ ಶಿಫಾರಸು ಮಾಡಿದ್ದರು. ರಾಜ್ಯ ಘಟಕದ ಸೂಚನೆ ಮತ್ತು ಜಿಲ್ಲಾಧ್ಯಕ್ಷರ ಸಲಹೆ ಸಹಕಾರ ಪಡೆದು ಪಕ್ಷ ಬಲಗೊಳಿಸಲು ಎ ಉರ್ಕುಂದಪ್ಪ ತಿಳಿಸಿದ್ದಾರೆ. ಮಹಾನಗರ ಸದಸ್ಯರಾದ ತಿಮ್ಮಪ್ಪಣ್ಣನವರ ನೇತೃತ್ವದಲ್ಲಿ ವಾರ್ಡ್ ಅಧ್ಯಕ್ಷರಂತೇಳಿ ನಮ್ಮ ಗೋವಿಂದ ಅವ್ರನ್ನ ಮತ್ತು ಜಿಲ್ಲಾ ಉಪಾಧ್ಯಕ್ಷರಂತೇಳಿ ಜಿಂದ ಅವ್ರನ್ನ ನಾವು ಇವತ್ತು ನಮ್ಮ ಅಕ್ಷಾಳ ವಾರ್ಡಲ್ಲಿ ಒಂದು ಒಳ್ಳೆಯ ಸಡಗರದಿಂದ ಎಲ್ಲ ಹಿರಿಯ ಮುಖಾಂತರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಊರಿನ ವಾರ್ಡಿನ ಎಲ್ಲ ಯುವಕರ ನೇತೃತ್ವದಲ್ಲಿ ಮತ್ತು ಅಣ್ಣ ಆದೇಶ ಮೇರೆಗೆ ಇವತ್ತು ಅಧ್ಯಕ್ಷರಂತೇಳಿ ನಮ್ಮ ಗೋವಿಂದ ಅವ್ರನ್ನ ಮಾಡಿದ್ದೀವಿ. ಇದು ಕಾರ್ಮಿಕ ವಿಭಾಗ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಕೊಡುಗೆ. ನಮಗೆ ಎಲ್ಲ ಸಮಾನತವಾಗಿ ಕಾರ್ಮಿಕರ ಪರವಾಗಿ ಹೆಣ್ಣು ಮಕ್ಕಳು ಕೂಡ ಸಮಾನತ ಒಂದು ಹಕ್ಕು ಮತ್ತು ಎಲ್ಲರಿಗೆ 14 ತಾಸು ಏನು ಒಂದು ತಾಸು ಥರ ಕೆಲಸ ಮಾಡ್ತಿದ್ರು, ಈಗ 8 ತಾಸು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು. ಪ್ರತಿಯೊಂದು ಕಾರ್ಮಿಕರಿಗೆ ಒಳ್ಳೆ ಒಂದು ಯೋಜನೆಗಳಿದ್ದಾವೆ, ಆದರೆ ನಾವು ಯಾರು ತಗೊಳ್ತಾ ಇಲ್ಲ. ಅದ್ರ ಬಗ್ಗೆ ದಿನನಿತ್ಯ ಕೆಲಸದಲ್ಲಿ ಇದುವರೆಗೆ ಆದರೂ ಕಾರ್ಡ್ಗಳಲ್ಲಿ ಮಾಡಿಸ್ಕೊಂಡಿಲ್ಲ ಕೆಲವು ಊರುಗಳಲ್ಲಿ. ಅದರ ಪರವಾಗಿ ಇದು ನಮ್ಮ ರಾಜ್ಯದಂಥ ಕಾಂಗ್ರೆಸ್ ಕಮಿಟಿಯಲ್ಲಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ವಿಭಾಗ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಥರ ಇದೆ. ಇದು SSL ಇದೆ, ಹಿಂದುಳಿದ ವರ್ಗದ ಅಂತಿದೆ, ಮತ್ತು ಹಲವಾರು ಮತ್ತು ಮೆನಾರಿಟಿ ಅಲ್ಪಸಂಖ್ಯಾತರ ಮಹಿಳಾ ಮೋರ್ಚಾ, ರೈತ ಕಿಸಾನ್ ಸೆಲ್, ಈ ಥರ ಹಲವಾರು ಇದ್ದಾವೆ. ಆದರೆ ಮಾಡಿದ್ರೆ ಮಾತ್ರ ನಾವು ಸಂಘಟನೆ ಇದು ಒಂದು ಗುರುತಿತ್ತು ಪಡಬೇಕಾಗ್ತದೆ ಜಿಲ್ಲೆಯಲ್ಲಿ. ಇದು ಭಾಳ ವರ್ಷದಿಂದ ಲೇಬರ್ ಸೆಲ್ದು ಕೂಡ ಇತ್ತು. ಆದರೆ ನನಗೆ ಇವತ್ತು 4 ವರ್ಷ ಆಯಿತು. ಈ 4 ವರ್ಷದೊಳಗೆ ನಾನು ಸುಮಾರು ಒಂದು ವರ್ಷ ಅವಧಿಯಲ್ಲಿ ಈರಪ್ಪ ಮೊಯ್ಲಿ ಅವ್ರನ್ನ ಕರೆಸಿ 2000 ಜನ ಕಾರ್ಮಿಕರನ್ನು ಕರೆಸಿ ನಾನು ಸಂತೋಷ ಹೋಟೆಲಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಗುರುತವಾಗಿ ಒಂದು ಸಮಾವೇಶ ಕಾರ್ಯಕ್ರಮ